ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ರಾಜಕೀಯ ಹೈಡ್ರಾಮಾ ಕೊನೆಗೂ ಸುಖಾಂತ್ಯವನ್ನ ಕಂಡಿದೆ. ವಿಜಯ್ಗೆ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷದಿಂದ ಬೆಂಬಲ ಸಿಕ್ಕಿದೆ. 4ನೇ ಬಾರಿ ಗವರ್ನರ್ ಭೇಟಿಯಾಗಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ದಳಪತಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮ್ಯಾಜಿಕ್ ನಂಬರ್ ಅನ್ನ ದಳಪತಿ ವಿಜಯ್ ದಾಟಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಇಂದು ಇತಿಹಾಸ ಸೃಷ್ಟಿಯಾಗಲಿದೆ. ಸೂಪರ್ ಸ್ಟಾರ್ ಮತ್ತು ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ 10 ಗಂಟೆಗೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಭವ್ಯ ಸಮಾರಂಭದ ಕುತೂಹಲ ಅಂಶವೇನು ಅಂತ ಅಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ. ಅವರು ವಿಶೇಷವಾಗಿ ವಿರೋಧ ಪಕ್ಷದ ಏಕತೆಯ ಸಂದೇಶವನ್ನ ರವಾನಿಸುವುದಕ್ಕೆ ಚೆನ್ನೈಗೆ ಆಗಮಿಸುತ್ತಿದ್ದಾರೆ. ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಶನಿವಾರ ವಿಜಯ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸ್ತಾ ಇದ್ದಾರೆ. ವಿಜಯ್ ಅವರು ವಿಸಿಕೆ ಮತ್ತು ಐಯುಎಂಎಲ್ ನಿಂದ ಬೆಂಬಲ ಪತ್ರಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಮೈತ್ರಿಕೂಟದ ಬೆಂಬಲದೊಂದಿಗೆ ಟಿವಿಕೆ ಸಂಖ್ಯೆ ಈಗ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 120 ಸ್ಥಾನಗಳನ್ನು ತಲುಪಿರುವಂಥದ್ದು. ಆದಾಗ್ಯೂ ಮೇ 13ರ ಒಳಗೆ ಸದನದಲ್ಲಿ ತಮ್ಮ ಬಹುಮತವನ್ನ ಸಾಬೀತುಪಡಿಸುವಂತೆ ರಾಜ್ಯಪಾಲರು ಅವರಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ಆಗ್ತಾ ಇದ್ದಂಥ ಎಲ್ಲ ವ್ಯತ್ಯಾಸಗಳಿಗೆ ಕೊನೆಗೂ ಸುಖಾಂತ್ಯ ಸಿಕ್ಕಿರುವಂಥದ್ದು. ವಿಜಯ್ ಅವರ ಟಿವಿಕೆ ಪಕ್ಷದಲ್ಲಿ ಉಂಟಾಗಿದ್ದಂಥ ಗೊಂದಲಗಳಿಗೆ ಈಗ ಉತ್ತರ ದೊರಕಿದೆ. ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷದಿಂದ ಬೆಂಬಲ ಸಿಗುವಂಥ ವಿಚಾರವಾಗಿ ಗೊಂದಲಗಳು ಇನ್ನೂ ಕೂಡ ಇದ್ವು. ಆದರೆ ನಿನ್ನೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಉತ್ತರ ಸಿಕ್ಕಿರುವಂಥದ್ದು. ಅವರು ನೀಡಿರುವಂಥ ಬೆಂಬಲದಿಂದಾಗಿ ಈಗ ವಿಜಯ್ ಅವರು ಈ ಒಂದು ಸ್ಥಾನವನ್ನ ಪಡೆಯೋದಕ್ಕೆ ಹೆಲ್ಪ್ ಆಗಿರುವಂಥದ್ದು. ಹೀಗೆ ಇಂದು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರೊಂದಿಗೆ ಮತ್ತೊಂದಿಷ್ಟು ಜನ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾ ಇರುವಂತದ್ದು. ಸೆಂಗೋಟಿಯನ್ ಎಂಬುವಂಥವರು PWD ಡಿಪಾರ್ಟ್ಮೆಂಟ್, ಹಾಗೆ ಎನ್ ಆನಂದ್ ಎಂಬುವಂಥವರು ಮುನ್ಸಿಪಾಲಿಟಿಯಿಂದ, ಹಾಗೆ ಅರುಣ್ ರಾಜ್ ಕಾರ್ಪೊರೇಟ್ ಟ್ಯಾಕ್ಸ್ ಈ ಒಂದು ಡಿಪಾರ್ಟ್ಮೆಂಟ್, ಹಾಗೆ ಆಧವ್ ಅರ್ಜುನ ಎಂಬುವಂಥವರು ಸ್ಪೋರ್ಟ್ಸ್ ಅಂಡ್ ಲಿಕ್ಕರ್ ಡಿಪಾರ್ಟ್ಮೆಂಟ್ ಇಂದ, ಹಾಗೆ CT ನಿರ್ಮಲ್ ಕುಮಾರ್ ಎಂಬುವಂಥವರು ವಿದ್ಯುತ್ ಈ ಒಂದು ಶಾಖೆಯಿಂದ ಪ್ರಮಾಣ ವಚನವನ್ನ ಈ ರೀತಿಯಾಗಿ ಸ್ವೀಕಾರ ಮಾಡ್ತಿರುವಂತದ್ದು. ಹಾಗೆ ವೆಂಕಟರಾಮನ್ ಸ್ಕೂಲ್ ಎಜುಕೇಶನ್, ವಿಶ್ವನಾಥನ್ ಕಾಂಗ್ರೆಸ್ ಇವರು ಕೂಡ, ಹಾಗೆ ರಾಜೇಶ್ ಕುಮಾರ್ ಎಂಬುವಂಥವರು ಇಷ್ಟು ಜನ ವಿಜಯ್ ಅವರೊಂದಿಗೆ ಇಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ರೀತಿಯಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ದಳಪತಿ ವಿಜಯ್ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ರು ಕೂಡ ಬಹುಮತವನ್ನ ಸಾಧಿಸೋದಕ್ಕೆ ಸಾಧ್ಯವಾಗದೆ ಅವರು ಬೇರೆ ಪಕ್ಷಗಳಿಂದ ತಮಗೆ ಬೆಂಬಲ ಬೇಕು ಅಂತ ಹೇಳಿ ಇಷ್ಟು ದಿನಗಳಿಂದ ಪರದಾಡಿದ್ರು. ಕೊನೆ ಕ್ಷಣದವರೆಗೂ ಕೂಡ ಇವರು ಈ ಒಂದು ಸ್ಥಾನವನ್ನ ಅಲಂಕಾರ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ಅವರು ಇಲ್ಲಿಯವರೆಗೂ ಕೂಡ ಬೇರೆ ಪಕ್ಷಗಳ ಬೆಂಬಲ ಭಾರಿ ಸರ್ಕಸ್ ಅನ್ನ ಮಾಡಿದ್ರು. ಆದರೆ ಕೊನೆಗೂ ಕೂಡ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷ ತಮ್ಮ ಒಂದು ನಿಲುವನ್ನ ತಿಳಿಸಿದೆ. ತಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸೋದಾಗಿ ತಾವು ಪ್ರಕಟವನ್ನ ಮಾಡಿರುವಂತದ್ದು. ಹಾಗಾಗಿ 4ನೇ ಬಾರಿಗೆ ಗವರ್ನರ್ ಅನ್ನ ಭೇಟಿಯಾಗಿ ಹಕ್ಕು ಮಂಡನೆಯನ್ನ ವಿಜಯ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ದಳಪತಿ ಸಜ್ಜಾಗಿದ್ದಾರೆ. ಟಿವಿಕೆ
ದಳಪತಿ ವಿಜಯ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದೆ ವಿಸಿಕೆ ಬೆಂಬಲವನ್ನ ಸೂಚಿಸುತ್ತಾ ಅನ್ನುವಂಥ ಅನುಮಾನಕ್ಕೆ ನಿನ್ನೆ ತೆರೆ ಬಿದ್ದಿರುವಂಥದ್ದು. ಕೊನೆಗೂ ತಮ್ಮ ನಿರ್ಧಾರವನ್ನ ವಿಸಿಕೆ ಪಕ್ಷ ತಿಳಿಸಿರುವಂಥದ್ದು. 5 ದಿನಗಳ ನಂಬರ್ ಗೇಮ್ ಆಟಕ್ಕೆ ವಿಸಿಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. 5 ದಿನಗಳಿಂದ ಉಂಟಾಗಿದ್ದಂಥ ಈ ಒಂದು ಗೊಂದಲಕ್ಕೆ ನಿನ್ನೆ ತೆರೆ ಬಿದ್ದಿರುವಂಥದ್ದು. ವಿಸಿಕೆ ತನ್ನ ಅಭಿಪ್ರಾಯವನ್ನ ತಿಳಿಸುವ ಮೂಲಕ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಇದೊಂದು ಬೇಷರತ್ತು ಆಧಾರದ ಮೇಲೆ ನಿನ್ನೆ ಈ ಒಂದು ತಿರುಕನ್ನು ನೋಡಿರುವಂಥದ್ದು. ಮ್ಯಾಜಿಕ್ ನಂಬರ್ ಅನ್ನ ನೋಡಿದರೆ ಟಿವಿಕೆ ಪಕ್ಷ 107, ಕಾಂಗ್ರೆಸ್ 5, ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2 ಹಾಗೆ IUML ನಿಂದ 2. ಈ ರೀತಿಯಾಗಿ ಎಲ್ಲ ಮೈತ್ರಿಗಳಿಂದಾಗಿ ಇಂದು ಟಿವಿಕೆ ಪಕ್ಷ 120 ಸ್ಥಾನಗಳನ್ನು ಪಡೆದುಕೊಂಡಿರುವಂಥದ್ದು. ಈ ಒಂದು ಮ್ಯಾಜಿಕ್ ನಂಬರ್ 118 ಸಾಧಿಸೋದಕ್ಕೆ ವಿಜಯ್ ಅವರು ಹರಸಾಹಸವನ್ನ ಪಟ್ಟಿದ್ರು. ಆದರೆ ಕೊನೆಗೂ ಕೂಡ ಇಂಥದ್ದೊಂದು ಮೈತ್ರಿಯಿಂದಾಗಿ ಕಾಂಗ್ರೆಸ್ನಿಂದ 5 ಜನರ ಬೆಂಬಲ, ವಿಸಿಕೆಯಿಂದ 2, ಸಿಪಿಐನಿಂದ 2, ಸಿಪಿಐಎಂನಿಂದ 2 ಹಾಗೆ IUML ನಿಂದ 2 ಬೆಂಬಲ ಸಿಕ್ಕಿರುವಂತಹ ಕಾರಣ ಇಂದು ವಿಜಯ್ ಅವರ ಬಳಿ 120 ಜನರ ಸಂಖ್ಯಾಬಲ ಇರುವಂತದ್ದು. ಹಾಗಾಗಿ ಕೊನೆಗೂ ವಿಜಯ್ ಅವರು ಈ ಒಂದು ಬಹುಮತ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಗವರ್ನರ್ ಬಳಿ ಹೋಗಿದ್ದಾರೆ. ಗವರ್ನರ್ನ ಭೇಟಿಯಾಗುವ ಮುನ್ನ ಅವರಿಗೆ ಪದೇ ಪದೇ ಸಿಗ್ತಾ ಇದ್ದಂತ ಉತ್ತರ ಏನು ಅಂತಂದ್ರೆ ಬಹುಮತದ ಸಹಿಯನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೊನೆಗೂ 4ನೇ ಬಾರಿಗೆ ಗವರ್ನರ್ ಅನ್ನ ಭೇಟಿಯಾಗಿ ತಮ್ಮ ಹಕ್ಕು ಮಂಡನೆಯನ್ನ ವಿಜಯ್ ಅವರು ಮಾಡಿರುವಂತದ್ದು. ಮ್ಯಾಜಿಕ್ ನಂಬರ್ ಅನ್ನ ಪಡೆಯುವಲ್ಲಿ ವಿಜಯ್ ಶಕ್ತರಾಗ್ತಾ ಇದ್ದಂತೆ ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡುತ್ತಾ ಹೋಗ್ತಾರೆ. ಅನಂತರಾಮಯ್ಯ, ತಮಿಳುನಾಡಿನಲ್ಲಿ ಉಂಟಾಗಿದ್ದಂತ ರಾಜಕೀಯ ಗೊಂದಲಗಳಿಗೆ ಕೊನೆಗೂ ಕೂಡ ಒಂದು ಎಂಡ್ ಬಿದ್ದಿರುವಂತದ್ದು. ಟಿವಿಕೆ ವಿಜಯ್ ಅವರು ಕೊನೆಗೂ ಕೂಡ ಇಂದು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಹಾಗಾಗಿ ವಿಜಯ್ ಅವರು ಪಟ್ಟಂತ ಹರಸಾಹಸ ಬಗ್ಗೆ ಮಾತನಾಡೋದಾದ್ರೆ ಏನು ಕಳೆದ 2 ದಿವಸಗಳಿಂದಲೂ ಏನು ನಡೆಸಿದ್ದಂತಹ ಒಂದು ಈ ಪೊಲಿಟಿಕಲ್ ಟಸಲ್ ಅಂತಲೇ ಅಂದ್ರೆ ಒಂದು ಸಿಎಂ ವಿಜಯ್ ಅವರಿಗೆ ಇದ್ದಂತಹ ಅಡೆತಡೆ ನಿನ್ನೆ ಅಷ್ಟೇ ನಿವಾರಣೆ ಆಗಿದೆ. ಹೀಗಾಗಿ ಇವತ್ತು 10 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯಪಾಲರು ಕೂಡ ಅವರಿಗೆ ಅಂತಿಮವಾಗಿರುವಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು 10 ಗಂಟೆಗೆ ಚೆನ್ನೈನ ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಜೊತೆಗೆ ವಿಜಯ್ ಅವರ ಜೊತೆಗೆ ಕಾಂಗ್ರೆಸ್ನ 2 ಜೊತೆಗೆ ಟಿವಿಕೆಯ 6 ಜನ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಮಂತ್ರಿ ಪದವಿ ಅಂದ್ರೆ ಪೋರ್ಟ್ಫೋಲಿಯೋವನ್ನ ಸ್ವೀಕಾರ ಮಾಡಲಿದ್ದಾರೆ. ಮತ್ತೆ ಈ ಒಂದು ಶೇರಿಂಗ್ ಸೆರೆಮನಿಗೆ ಕಾಂಗ್ರೆಸ್ ಲೀಡರ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಅವರು ಕೂಡ ಇವತ್ತು ಶೇರಿಂಗ್ ಸೆರೆಮನಿಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ವಿಜಯ್ ಅವರು ಈಗಾಗಲೇ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದಾಗಿ ಚಿತ್ರರಂಗದಿಂದಲೂ ಸಾಕಷ್ಟು ಜನ ಅತಿಥಿಗಳು ಬರುವಂತಹ ನಿರೀಕ್ಷೆ ಇದೆ. ಬಟ್ ಆ ಬಗ್ಗೆ ಯಾರ್ಯಾರೆಲ್ಲ ಬರ್ಬೋದು ಅಂತ ಕ್ಲಿಯರೆನ್ಸ್ ಇಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಇದೆ ಕೆಲವು ಚಿತ್ರರಂಗದ ಗಣ್ಯರು ಕೂಡ ಆಗಮಿಸುವಂತದ್ದು. ಬಟ್ ಆದ್ರೂ ಕೂಡ ಈ ಹಿಂದೆನೂ ಕೂಡ ವಿಜಯ್ ಅವರ ರ್ಯಾಲಿಗಳಲ್ಲಿ ಕೂಡ ನಾವು ಸಾಕಷ್ಟು ಅಭಿಮಾನಿಗಳು ಸೇರ್ತಾ ಇರೋದನ್ನ ನೋಡಿದೀವಿ. ಬಟ್ ಕಳೆದ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಅವರ ರ್ಯಾಲಿನಲ್ಲಿ ಕೆಲವು ದುರಂತಗಳು ನಡೆದಂತಹ ಘಟನೆಗಳನ್ನು ಕೂಡ ನಾವು ನೋಡಿದೀವಿ. ಹೀಗಾಗಿ ವಿಜಯ್ಗೆ ಆಲ್ರೆಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇರೋದ್ರಿಂದಾಗಿ ವಿಜಯ್ ಅವರ ಒಂದು ಶೇರಿಂಗ್ ಸೆರೆಮನಿಯಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬರೋದ್ರಿಂದಾಗಿ ಅವರ ಒಂದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಅಭಿಮಾನಿಗಳು ಚೆನ್ನೈನ ಇಂಡೋರ್ ಸ್ಟೇಡಿಯಂಗೆ ಬೆಳಗ್ಗಿಂದಲೇ ಕೂಡ ಬರ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ಜನ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇರೋದ್ರಿಂದಾಗಿ ಪೊಲೀಸ್ ಅವರು ಇಂಡೋರ್ ಮತ್ತೆ ಅಂದ್ರೆ ಸುತ್ತಮುತ್ತ ನೆಹರು ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ವ್ಯವಸ್ಥೆ ಮಾಡಿದ್ರೆ. ಮತ್ತೆ AICC ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಈಗಾಗಲೇ ರಾಹುಲ್ ಗಾಂಧಿ ಡೆಲ್ಲಿಯನ್ನ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದ್ದಾರೆ. ಅವರು ಕೂಡ 10 ಗಂಟೆಗೆ ಈ ಒಂದು ಶೇರಿಂಗ್ ಸೆರೆಮನಿಯಲ್ಲಿ ಭಾಗವಹಿಸ್ತಿರುವಂತದ್ದು. ಇದು ಅಂದ್ರೆ ವಿಜಯ್ ಅವರಿಗಿದ್ದಂತಹ ಒಂದು ಅಡೆತಡೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಅವರು ಈಗ ಒಂದು ಹೊಸ ಅಂದ್ರೆ ತಮಿಳುನಾಡಿನಲ್ಲಿ ಈ ಹಿಂದೆ 1967ರಿಂದ ಏನಿತ್ತಲ್ಲ ಒಂದು ಫೈಟಿಂಗ್ DMK ಮತ್ತು ADMK ಅದನ್ನ
ಅದರ ಒಂದು ಎರ ಕ್ಲೋಸ್ ಆಗ್ಬಿಟ್ಟು ಈಗ ತಮ್ಮದೇ ಆದಂತಹ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡೋಕೆ ವಿಜಯ್ ಅವರು ರೆಡಿಯಾಗಿದ್ದಾರೆ. ಅದರ ಒಂದು ದಿನಾಂಕ ಇವತ್ತಿಂದಲೇ ನಿಗದಿಯಾಗಿದೆ. ಇನ್ನು ಮುಂದೆ ವಿಜಯ್ ಅವರ ಒಂದು ಎರ ಶುರು ಆಗಲಿದೆ. ಅದಕ್ಕೆ ಎಲ್ಲರೂ ಕೂಡ ಏನು ಅವರು ಕೊಟ್ಟಂತಹ ಭರವಸೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ತಾರೆ ಅನ್ನೋದು ಮುಂದಿರುವಂತಹ ಸವಾಲು. ಅದನ್ನೆಲ್ಲವನ್ನು ಕೂಡ ಈಡೇರಿಸಿ ತಮ್ಮ ಒಂದು ಒಳ್ಳೆ ಆಡಳಿತವನ್ನ ಕೊಟ್ರೆ ಖಂಡಿತವಾಗೂ ಕೂಡ ವಿಜಯ್ ಅವರು ಯಾವ ರೀತಿಯಾಗಿ ಫಿಲ್ಮ್ ಅಲ್ಲಿ ಒಂದು ಮೋಡಿ ಮಾಡ್ತಾ ಇದ್ರಲ್ಲ ಅಂತಹ ಒಂದು ಮೋಡಿ ನೈಜವಾಗಿ ನಿಜ ಜೀವನದಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ, ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅವರು ಎಲ್ಲ ಒಂದು ಅಂದ್ರೆ ಬೇಡಿಕೆಗಳನ್ನ ಅಥವಾ ಅವರ ಒಂದು ಕೊಟ್ಟಂತಹ ಭರವಸೆಯನ್ನ ಈಡೇರಿಸಿ ಅದರ ಜೊತೆಗೆ ಏನು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೊಟ್ಟಿದ್ದಾರೆ. ಅದು ಫಸ್ಟ್ ಟೈಮ್ ಒಂದು ಪಾರ್ಟಿಗೆ ಫಸ್ಟ್ ಟೈಮ್ ಆಗಿರುವಂತಹ ಇಂಥ ಒಂದು ದೊಡ್ಡ ಗೆಲುವನ್ನ ವಿಜಯ್ ಅವ್ರಿಗೆ ಏನು ಕೊಟ್ಟಿದ್ದಾರಲ್ಲ ಅದರ ಒಂದು ಭರವಸೆಯನ್ನ ಜನರಿಗೆ ಕೊಟ್ಟಂತಹ ಬೇಡಿಕೆಗಳನ್ನ ಭರವಸೆಯನ್ನ ಈಡೇರಿಸುವಂತ ಯಶಸ್ಸು ಕೂಡ ವಿಜಯ್ಗೆ ಸಿಕ್ಕಂತಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಆ ರೀತಿಯಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸುನಿಧಿ, ಧನ್ಯವಾದಗಳು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.